ಸ್ವಾಗತವನ್ನು ಕೋರುತ್ತಾ, ನಾವು ತೆಂಕ ಗ್ರಾಮ ಪಂಚಾಯತ್ನಲ್ಲಿ ಇತ್ತೀಚೆಗೆ ನಡೆದ ಒಂದು ಪ್ರಕರಣದ ಬಗ್ಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ತೆಂಕ ಗ್ರಾಮ ಪಂಚಾಯತ್ನ ಆಡಳಿತದಲ್ಲಿ ದುರುಪಯೋಗ, ಅವ್ಯವಹಾರ, ಅವ್ಯವಸ್ಥೆಯ ಬಗ್ಗೆ ಪತ್ರಿಕಾಗೋಷ್ಠಿ. ಇತ್ತೀಚೆಗೆ ಕಳೆದ ಡಿಸೆಂಬರ್ 6ನೇ ತಾರೀಕಿನಂದು ನಮ್ಮ ತೆಂಕ ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ರಜನಿ ಅವರು ಪಡುಬಿದ್ರಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು, ಗ್ರಾಮ ಪಂಚಾಯತ್ ಕಚೇರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ದೂರನ್ನು ಸಲ್ಲಿಸಿದ್ದಾರೆ. ಸದರಿ ದೂರಿನಲ್ಲಿ ಅವರು ಹಲವಾರು ವಿಷಯಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಗ್ರಾಮ ಪಂಚಾಯತ್ನಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರ ಹುದ್ದೆಯ ಸೀಲ್ ಹಾಗೂ ಸಹಿ ದುರ್ಬಳಕೆ ಮಾಡಿ ಫೋರ್ಜರಿಯಾಗಿದೆ ಅನ್ನೋ ವಿಚಾರವನ್ನು ಅವರ ಸಂಬಂಧಪಟ್ಟ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಅವರಿಗೆ ದೂರನ್ನು ಕೊಟ್ಟು, ತದನಂತರ ಅವರ ಅನುಮತಿಯನ್ನು ಪಡೆದು ಅವರು ಪಡುಬಿದ್ರಿ ಠಾಣೆಗೆ ದೂರನ್ನು ಸಲ್ಲಿಸಿದ್ದಾರೆ. ಇದರಲ್ಲಿ ಮಾನ್ಯ ಇವರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಏನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದರೆ, ಸ್ಥಳೀಯ ಗ್ರಾಮ ಪಂಚಾಯತ್ ಪ್ರದೇಶ ವ್ಯಾಪ್ತಿಯಲ್ಲಿ CRZ ವಲಯದ ಸ್ಥಿರಾಸ್ತಿಗಳ ನಿಯಮ ಬಾಹಿರ ಖರೀದಿ ವರ್ಗಾವಣೆಗಾಗಿ ಗ್ರಾಮ ಪಂಚಾಯತ್ ಕಚೇರಿಯಿಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರ ಗಮನಕ್ಕೆ ತಾರದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಹುದ್ದೆಯ ಸೀಲನ್ನು ದುರ್ಬಳಕೆ ಮಾಡಿ ಫೋರ್ಜರಿ ಸಹಿ ಮಾಡಿ ದೃಢಪತ್ರ ನೀಡಿ ಸ್ಥಿರಾಸ್ತಿಗಳ ನಿಯಮ ಬಾಹಿರ ವರ್ಗಾವಣೆ ಕಾರಣವಾಗಿರುವುದಾಗಿ ಉಲ್ಲೇಖದಲ್ಲಿ ತಿಳಿಸಿದ್ದಾರೆ. ಯಾರು ಉಲ್ಲೇಖ ಮಾಡಿದ್ದು? ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು. ಒಂದು ಪ್ರಕರಣದಲ್ಲಿ ವ್ಯಕ್ತಿಯೊಬ್ಬರು ಕಾರಿನಲ್ಲಿ ಆಗಮಿಸಿ ಕಚೇರಿ ಕಾರ್ಯದರ್ಶಿಯವರಿಂದ ಪತ್ರವೊಂದಕ್ಕೆ ಸೀಲನ್ನು ಹಾಕಿಸಿಕೊಂಡು ತೆರಳಿರುವುದು ಗ್ರಾಮ ಪಂಚಾಯತ್ನ CCTVಯಲ್ಲಿ ದಾಖಲಾಗಿರುವುದನ್ನು ಕೂಡ ಉಲ್ಲೇಖಿಸಿರುತ್ತಾರೆ. ಇದಕ್ಕೆ ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯವರು ಇದು ಗಂಭೀರ ಪ್ರಕರಣವಾಗಿದ್ದು ಈ ಬಗ್ಗೆ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿ ಸೀಲಿನ ದುರುಪಯೋಗ ಮಾಡಿ ಫೋರ್ಜರಿ ಸಹಿ ಮಾಡಿ ಆಸ್ತಿಗಳ ಅಕ್ರಮ ವರ್ಗಾವಣೆ ಕಚೇರಿ ಸಿಬ್ಬಂದಿಗಳು ಮತ್ತು ಕಾರಣಕರ್ತರಾಗಿರುವುದಾಗಿ ಗಮನಕ್ಕೆ ಬಂದಿರುತ್ತದೆ ಅಂತ ಹೇಳಿದ್ದಾರೆ. ಕಚೇರಿಯಲ್ಲಿ ಅಧಿಕಾರಿ ಸೀಲಿನ ದುರುಪಯೋಗ ಮಾಡಿ ಫೋರ್ಜರಿ ಸಹಿ ಮಾಡಿ ಆಸ್ತಿಗಳ ಅಕ್ರಮ ವರ್ಗಾವಣೆಗೆ ಕಚೇರಿ ಸಿಬ್ಬಂದಿಗಳು ಕಾರಣಕರ್ತರಾಗಿರುವುದು ಗಮನಕ್ಕೆ ಬರುತ್ತದೆ. ಮುಖ್ಯವಾಗಿ ಕಚೇರಿಯ ಕಾರ್ಯದರ್ಶಿಯವರು ಅಂತ ಹೇಳಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರುವುದಾಗಿ ಕಂಡುಬರುತ್ತಿದ್ದು, ಸದರಿಯವರು ಹಾಗೂ ಉಳಿದ ಸಿಬ್ಬಂದಿಗಳನ್ನು ತನಿಖೆಗೆ ಒಳಪಡಿಸಿ ವಿಚಾರಣೆಗೆ ಗುರಿಪಡಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ. ಹಾಗೂ ಈ ರೀತಿಯಾಗಿ ದಿನಾಂಕ ಇಲ್ಲದ ಅನಧಿಕೃತ ದೃಢಪತ್ರವನ್ನು ನೀಡಿ ಆಸ್ತಿಗಳ ಅಕ್ರಮ ವರ್ಗಾವಣೆ ಮಾಡಿದ ಪ್ರಕರಣಗಳನ್ನು ಉಪನೋಂದಣಿ ಕಚೇರಿಯಿಂದ ದಾಖಲಾತಿಗಳನ್ನು ಪಡೆದು ಪರಿಶೀಲಿಸಿ ವಿಚಾರಣಾಧಿಕಾರಿಯವರಿಗೆ ಮಾಹಿತಿಯನ್ನು ಒದಗಿಸಬೇಕಂತೇಳಿ ಇದರಲ್ಲಿ ತಿಳಿಸಿದ್ದಾರೆ. ಅದು ಸಹ ಇದರಲ್ಲಿ ಪುನಃ ತಿಳಿಸಿದ್ದಾರೆ ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಮತ್ತು ಸಿಬ್ಬಂದಿಗಳನ್ನು ವಿಚಾರಣೆಗೆ ಗುರಿಪಡಿಸುವ ಕುರಿತಂತೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ FIR ದಾಖಲಾಗುವಂತೆ ಅಗತ್ಯ ಕ್ರಮವನ್ನು ವಿಳಂಬವಿಲ್ಲದೆ ಕೈಗೊಳ್ಳತಕ್ಕದ್ದು ಹಾಗೂ ಈ ಪ್ರಕರಣದ ಬಗ್ಗೆ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಯವರಿಗೆ ಕಾಲಕಾಲಕ್ಕೆ ಮಾಹಿತಿ ನೀಡಿ ತಪ್ಪಿತಸ್ಥರನ್ನು ಗುರುತಿಸುವಲ್ಲಿ ವಿಚಾರಣಾಧಿಕಾರಿಯವರಿಗೆ ಪೂರ್ಣ ಸಹಕಾರ ನೀಡುವುದು ಅಂತ ಹೇಳಿ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಪ್ರಕರಣದ ಬಗ್ಗೆ ಗ್ರಾಮ ಪಂಚಾಯತ್ PDOರವರದ್ದು ಸಹಿ ದುರ್ಬಳಕೆಯಾಗಿರುವ ಪತ್ರ ಇಲ್ಲಿ ನಮ್ಮ ಬಳಿ ಇದೆ. ಗ್ರಾಮ ಪಂಚಾಯತಿಯವರ PDOರವರ ದುರ್ಬಳಕೆಯಾಗಿರುವ ಪತ್ರ ಇದು. ಗ್ರಾಮ ಪಂಚಾಯತಿ ನಮ್ಮ PDOರವರ ಸಹಿ ಇರುವ ಪತ್ರ ಇದು. ಅಂದರೆ ಇದು ಬೇರೆ ಪತ್ರ, ಅವರ ಸಹಿಗೆ ತಾಳೆಯಾಗಲಿಕ್ಕೆ ನಾವಿಲ್ಲಿ ತಂದಿದ್ದೇವೆ. ಇದು ನಮಗೆ ಮೀಟಿಂಗ್ ನೋಟಿಸ್ ಮಾಡಿದ್ದು ಯಾರು? PDOರವರು. ಇದು ಅವರ ಸಹಿ ಫೋರ್ಜರಿ ಆದದ್ದು. ಈ ಪತ್ರಕ್ಕೆ ದಿನಾಂಕ ಇಲ್ಲ, ಪತ್ರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಅದು ಪತ್ರ ಸಂಖ್ಯೆ ಕೂಡ ಅಷ್ಟು ಸಮಂಜಸವಾದದ್ದಲ್ಲ, ಅದು ಸತ್ಯಕ್ಕೆ ದೂರವಾದ ವಿಚಾರ. ಇದು ಸಹಿ ತಾಳೆ ಇಲ್ಲ ಇದರಲ್ಲಿ. ಒಂದನೇದಾಗಿ ಈ ದೃಢಪತ್ರ ನಮಗೆ ಎದ್ದು ಕಾಣ್ತಾ ಇದೆ. ನಾವು ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ನೀಡಿದ್ದೇವೆ. ಈ ಒಂದು ವಿಚಾರದಲ್ಲಿ ನಮಗೆ ಸಮಗ್ರ ತನಿಖೆ ಆಗಬೇಕು.
ಗ್ರಾಮ ಪಂಚಾಯತ್ನಲ್ಲಿ ಈ ಗಂಭೀರ ಪ್ರಕರಣದ ಆರೋಪಿಗಳು ಯಾರು ಅನ್ನೋದು ಕೂಡಲೇ ಪತ್ತೆ ಆಗಬೇಕನ್ನೋದನ್ನು ನಾವು ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ನೀಡಿದ್ದೇವೆ. ಅದರ ಬಗ್ಗೆ ಏನು ಕ್ರಮ ಆಗಿದೆ ಅಂತ ಹೇಳಿ ನಮ್ಮ ಯಾವುದೇ ರೀತಿಯ ಪತ್ರ ಆಗಲಿ ನಮಗೆ ಬಂದಿಲ್ಲ. ಅದೇ ರೀತಿ ಪಡುಬಿದ್ರಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿಯವರಿಗೂ ಕೂಡ ನಾವು ದಿನಾಂಕ 9/12/2025 ಸಮಗ್ರ ತನಿಖೆ ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಬೇಕು ಅನ್ನೋ ವಿಚಾರವನ್ನು ಅವರಿಗೆ ಮನವಿ ಮಾಡಿದ್ದೇವೆ. ಆದರೂ ಕೂಡ ಉದಯವಾಣಿ ದಿನಪತ್ರಿಕೆಯಲ್ಲಿ ಕೂಡ ಈ ವಿಚಾರ 6ನೇ ತಾರೀಕು ಕಂಪ್ಲೇಂಟ್ ಕೊಟ್ಟರು ಕೂಡ 7ನೇ ತಾರೀಕು ಉದಯವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ಅದರನ್ನು ಕೂಡ ಉಲ್ಲೇಖ ಮಾಡಿ ಹೇಳಿದ್ದೇವೆ. ಅದಕ್ಕೆ ಪಡುಬಿದ್ರಿ ಠಾಣೆ ಸಿಬ್ಬಂದಿಯವರು ತನಿಖೆಯನ್ನು ಮಾಡ್ತೇವೆ ಅಂತೇಳಿ ನಮಗೆ ಮಾತಿನಲ್ಲಿ ಹೇಳಿದ್ದಾರೆ. ಆದರೆ ಇಲ್ಲಿಯವರೆಗೆ ಅದರ ಬಗ್ಗೆ ಆಗಲಿ ಯಾವುದೇ ವಿಚಾರ ಆಗಲಿ ಮಾಧ್ಯಮದಲ್ಲೇ ಆಗಲಿ ಕಡತದಲ್ಲೇ ಆಗಲಿ ಗ್ರಾಮ ಪಂಚಾಯತ್ನಲ್ಲಿ ಬಂದಿಲ್ಲ. ಒಂದು ವಿಚಾರ ಅಂತ ಹೇಳಿದರೆ ನಮಗೆ ಗ್ರಾಮ ಪಂಚಾಯತ್ ಕಡತಗಳು ಬಂದಿದೆ ಇಲ್ಲವಾ ಅನ್ನೋ ವಿಚಾರ ಗೊತ್ತಾಗ್ತಾ ಇಲ್ಲ. ಈ ಪ್ರಕರಣ ಆದ ಮಧ್ಯೆ ನಮ್ಮ ಪಂಚಾಯತ್ PDO ಅವರನ್ನು ವರ್ಗಾವಣೆ ಮಾಡಿದರು. ತದನಂತರ 2 ದಿನ ಬಿಟ್ಟು ಕಾರ್ಯದರ್ಶಿಯವರನ್ನು ವರ್ಗಾವಣೆ ಮಾಡಿದರು. ಆನಂತರ ಮಧ್ಯದಲ್ಲಿ 2 PDO ಅವರು ಬಂದರು. ಅವರು ಬಂದರೂ ಕೂಡ ನಮ್ಮದು ಯಾವುದೇ ಕಾರ್ಯಪ್ರವೃತ್ತಿ ಗ್ರಾಮ ಪಂಚಾಯತ್ನಲ್ಲಿ ಆಗಲಿಲ್ಲ. ವಿಚಾರ ಏನಂತ ಹೇಳಿದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಈಗ ಗ್ರಾಮ ಪಂಚಾಯತ್ ಇಲ್ಲ. ಸದ್ಯಕ್ಕೆ ಈಗ ಮಂಜುನಾಥ ಶೆಟ್ಟಿ ಪಡುಬಿದ್ರಿ ಗ್ರಾಮ ಪಂಚಾಯತ್ PDO ಅವರನ್ನು ಪ್ರಭಾರ ನೆಲೆಯಲ್ಲಿ ಅಲ್ಲಿಗೆ ನೇಮಕ ಮಾಡಿದ್ದಾರೆ. ಕಾರ್ಯದರ್ಶಿಯಾಗಿ ವಿಜಯ್ ಅವರನ್ನು ನೇಮಕ ಮಾಡಿದ್ದಾರೆ. ಆದರೆ ಸಾಮಾನ್ಯ ಸಭೆಗಳೇ ನಮಗೆ ನಡೀತಾ ಇಲ್ಲ. ಸಾಮಾನ್ಯ ಸಭೆ ನಡೆಯೋದು 2 ತಿಂಗಳಾಗ್ತಾ ಬಂತು. ಒಂದು ಗ್ರಾಮ ಪಂಚಾಯತ್ನಲ್ಲಿ ಸಾಮಾನ್ಯ ಸಭೆ ನಡೆದರೆ ಮಾತ್ರ ಈ ವಿಚಾರದ ಬಗ್ಗೆ ನಮಗೆ ಕಡತಗಳ ಬಗ್ಗೆ ನಮಗೆ ತಿಳಿಯುತ್ತದೆ. ಯಾಕಂತ ಹೇಳಿದರೆ ಸಾಮಾನ್ಯ ಸಭೆ ನಮಗೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮುಖ್ಯ. ಏನು ವಿಚಾರ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಕಡತಗಳು ಸರ್ಕಾರದಿಂದ ಬಂದಂಥ ಸುತ್ತೋಲೆ ಎಲ್ಲವೂ ಒಂದು ದಿನದ ಮಟ್ಟಿಗೆ ಆ ಸಭೆಯಲ್ಲಿ ಇಟ್ಟು ಮಂಡನೆ ಮಾಡ್ತಾರೆ. ಆದರೆ ಇಲ್ಲಿ ಸಾಮಾನ್ಯ ಸಭೆ ನಡೆಯದಿದ್ದರೆ ನಮಗೆ ಏನಾಯಿತು ಏನು ಹೋಯಿತು ಅನ್ನೋ ವಿಚಾರ ನಮಗೆ ಅಲ್ಲಿ ಪಂಚಾಯತ್ನ ಒಳಗಡೆ ಗೊತ್ತಾಗ್ತಾ ಇಲ್ಲ. ಇದು ಒಂದು ಗ್ರಾಮ ಪಂಚಾಯತ್ನ ವೈಫಲ್ಯ. ಇನ್ನೊಂದು ವಿಚಾರ ಅಂತ ಹೇಳಿದರೆ ಗ್ರಾಮ ಪಂಚಾಯತ್ನಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರ ಈ ಒಂದು ಗಂಭೀರ ಪ್ರಕರಣ ಅಂತ ಹೇಳಿ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ. ಆದರೆ ಈಗಿನ ಆಡಳಿತ ಮಂಡಳಿ ಈ ಗಂಭೀರ ಪ್ರಕರಣದ ಬಗ್ಗೆ ಕೂಡಲೇ ಅಧ್ಯಕ್ಷರು ತುರ್ತು ಸಭೆ ಮಾಡಬೇಕಾಗಿತ್ತು. ಪಂಚಾಯತ್ನಲ್ಲಿ ಈ ರೀತಿ ಒಂದು ಸಮಸ್ಯೆ ಆಗುವಾಗ ಎಲ್ಲ ಸದಸ್ಯರನ್ನು ಕರೆದು ಈ ರೀತಿ ನಮ್ಮ ಗ್ರಾಮದಲ್ಲಿ ಇಂಥ ಸಮಸ್ಯೆ ಆಗಿದೆ, ಅದಕ್ಕೆ ತುರ್ತಾಗಿ ಅವರು ಸಭೆ ಕರಿಬೇಕಾಗಿತ್ತು. ಸಭೆಯನ್ನು ಕರೀಲಿಲ್ಲ. ಅದರ ಬಗ್ಗೆ ಮಾತೇ ಆಡ್ತಾ ಇಲ್ಲ. ಹಾಗಾದರೆ ನಾವು ಸದಸ್ಯರುಗಳು ಮತ್ತು ಗ್ರಾಮದ ಜನತೆ ಈ ಬಗ್ಗೆ ಏನಂತ ತಿಳ್ಕೊಳ್ಬೇಕು? ನಾವು ತಿಳ್ಕೊಳ್ಬೇಕು ಇಷ್ಟೇ, ಈಗಿನ ಆಡಳಿತ ಮಂಡಳಿ ಇದರಲ್ಲಿ ನೇರವಾಗಿ ಭಾಗಿಯಾಗಿದೆಯಾ? ನಮ್ಮನ್ನು ಕಾಡುವ ಪ್ರಶ್ನೆ ಇಷ್ಟೇ. ಅಧ್ಯಕ್ಷರು ತುರ್ತು ಸಭೆ ಕರೆಯುವಲ್ಲಿ ವಿಫಲ ಆಗಿದ್ದಾರೆ. ತುರ್ತು ಸಭೆ ಬಿಡಿ, ಅಟ್ಲೀಸ್ಟ್ ಸಾಮಾನ್ಯ ಸಭೆ ಆದರೂ ಕರೆದಿದ್ದಾರೆ, ಅದಕ್ಕೂ ವಿಫಲ ಆಗಿದ್ದಾರೆ. ಮನೆ ಅಧ್ಯಕ್ಷರಿಗೆ ನಾನು ಹೇಳಿದೆ, ಅಧ್ಯಕ್ಷರೇ ಈ ಹಿಂದೆ ಒಂದು ಸರಿ ಅವರು ಸಭೆ ಕರೆಯಲಿಲ್ಲ. ಅಧ್ಯಕ್ಷರೇ ಸಾಮಾನ್ಯ ಸಭೆ ಆಗಬೇಕು, ಗ್ರಾಮದ ಅಭಿವೃದ್ಧಿ ಆಗಬೇಕಾದ್ರೆ ಸಾಮಾನ್ಯ ಸಭೆ ಬಹಳ ಮುಖ್ಯ. ಅದರ ವಿಂಗಲ್ಲಿ ಮಹಿಳಾ ಗ್ರಾಮ ಸಭೆ, ಮಕ್ಕಳ ಗ್ರಾಮ ಸಭೆ, ಅದೇ ರೀತಿ ಗ್ರಾಮ ಸಭೆ ಇದೆಲ್ಲ ಅದರ ಅಡಿಯಲ್ಲಿ ಬರ್ತದೆ. ಇಲ್ಲ, ನಾನು ಇನ್ನು ಮುಂದೆ ಕರೀತೇನೆ ಅಂತ ಹೇಳಿ ನಮಗೆ ಭರವಸೆಯ ಮಾತನ್ನು ಕೊಟ್ಟರು. ಇದು 2ನೇ ಬಾರಿ ಅವರು ಈಗ 2 ತಿಂಗಳ ಅವಧಿ ಆಯಿತು ಗ್ರಾಮ ಸಭೆ ಸಾಮಾನ್ಯ ಸಭೆ ನಡೆಸಿಲ್ಲ. ಕೇಳುವಾಗ ಹೇಳ್ತಾರೆ ನನಗೆ ಹುಷಾರಿಲ್ಲ ಅಂತ ಹೇಳಿ. ವ್ಯವಸ್ಥೆಯಲ್ಲಿ ಹುಷಾರಿಲ್ಲ ಅಂತ ಹೇಳಿದರೆ ಅಥವಾ ನನಗೆ ಆ ಒಂದು ಹುದ್ದೆಯನ್ನು ಅಲಂಕರಿಸಲಿಕ್ಕೆ ನನ್ನ ಸಮಸ್ಯೆ ಇದೆ ಅಂತ ಹೇಳಿದರೆ ವ್ಯವಸ್ಥೆಯಲ್ಲಿ ಯಾಕೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅಧ್ಯಕ್ಷರು ನಂತರ ಉಪಾಧ್ಯಕ್ಷರು ಕೂಡ ಆ ಸಭೆಯಲ್ಲಿ ಇಲ್ಲದಿದ್ದರೆ ಒಬ್ಬ ಸದಸ್ಯರು ಕೂಡ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವ ಒಂದು ಆ್ಯಕ್ಟ್ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇದೆ. ಅಧ್ಯಕ್ಷರಿಗೆ ಆ ರೀತಿ ಮಾಡ್ಬೋದಿತ್ತು ಹುಷಾರಿಲ್ಲ ಅಂತ ಹೇಳಿದರೆ. ಅದು ಕೂಡ ಅಲ್ಲಿ ಪ್ರಕ್ರಿಯೆ ಆಗಿಲ್ಲ. ಇನ್ನೊಂದು ವಿಚಾರ ಅಂತ ಹೇಳಿದರೆ ಗ್ರಾಮ ಸಭೆ ನಡೆಸಿ ಅಧ್ಯಕ್ಷರೇ ಕೂಡಲೇ ನೀವೊಂದು ಗ್ರಾಮ ಸಭೆಗೆ ದಿನ ನಿಗದಿ ಮಾಡಿ ಅಂತ ಹೇಳಿ ನಾವು ಅವರನ್ನು ಒತ್ತಾಯ ಮಾಡಿದ್ವಿ. ಗ್ರಾಮ ಸಭೆ ಆಗಿದೆ ಹತ್ತಿರ 1 ವರ್ಷ ಆಗ್ತಾ ಬಂತು.
ಗ್ರಾಮದ ಸಮಸ್ಯೆಗಳ ಬಗ್ಗೆ ಗ್ರಾಮಸ್ಥರು ಗ್ರಾಮದ ಸಮಸ್ಯೆಗಳನ್ನು ಹೇಳಬೇಕಾದ್ರೆ ಗ್ರಾಮ ಸಭೆ ಬೇಕು ಅವರಿಗೆ. ಪ್ರತಿನಿತ್ಯ ಗ್ರಾಮ ಪಂಚಾಯತ್ಗೆ ಬರ್ತಾರೆ, ಅಧ್ಯಕ್ಷರ ಹತ್ರ ಮಾತಾಡ್ತಾರೆ, PDO ಹತ್ರ ಮಾತಾಡ್ತಾರೆ. ಆದರೆ ಒಂದು ಗ್ರಾಮ ಸಭೆಯ ಮುಖಾಂತರ ಮಾತಾಡಿದರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಆದರೆ ಗ್ರಾಮ ಸಭೆ ನಡೆಸಿಲ್ಲ. ಅಧ್ಯಕ್ಷರ ಹತ್ರ ಗ್ರಾಮ ಸಭೆ ಮಾಡಿ ಅಧ್ಯಕ್ಷರೇ ಅಂತ ಕೇಳುವಾಗ ಅಧ್ಯಕ್ಷರು ಒಪ್ಪಿದ್ರು ಕೂಡ ಸದಸ್ಯರು ಅಲ್ಲಿ ಒಬ್ಬ ಸದಸ್ಯರಿಂದಾಗಿ ಅಧ್ಯಕ್ಷರು ಗ್ರಾಮ ಸಭೆಯನ್ನು ಮುಂದೂಡ್ತಾ ಇದ್ದಾರೆ. ಇದು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಡೆಯುವಂತಹ ಒಂದು ವಿಷಯ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ನಮ್ಮ ಕಾಪು ತಾಲೂಕಿನಲ್ಲಿ ಉಡುಪಿ ಜಿಲ್ಲಾ ಪಂಚಾಯತ್ ಉಡುಪಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಸಾಧಾರಣ ಎಲ್ಲ ಗ್ರಾಮ ಪಂಚಾಯತ್ನಲ್ಲಿ ಕೂಡ ಇಷ್ಟು ಹೊತ್ತಿಗೆ ಕ್ರಿಯಾ ಯೋಜನೆ ಆಗಿದೆ. ಇನ್ನೇನು ನಾವು ನಮ್ಮ ಅಧಿಕಾರ ಅವಧಿ ಮುಗೀತಾ ಬಂತು. ಅಧಿಕಾರ ಅವಧಿ ಮುಗಿಯುವಾಗ ಏನೋ ಎಲ್ಲರೂ ಕೂಡ ತರಾತುರಿಯಲ್ಲಿ ಕ್ರಿಯಾಯೋಜನೆ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಆಡಳಿತ ಅಧಿಕಾರಿ ಬರುವ ಮೊದಲು ನಾವೊಂದು ತಯಾರಿ ಮಾಡಿ ಇಡಬೇಕಾಗ್ತದೆ. ಆದರೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಇನ್ನೂ ಕೂಡ 2025-26ನೇ ಸಾಲಿನ ಬಜೆಟ್ ಕ್ರಿಯಾಯೋಜನೆ ಇದೆಲ್ಲ ಆಗಲಿಲ್ಲ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಝೀರೋ ಆಗಿದೆ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಝೀರೋ ಆಗಿದೆ. ಕ್ರಿಯಾಯೋಜನೆ ಮಾಡದಿದ್ರೆ ಅರ್ಥ ಏನು? ಹಾಗಾದ್ರೆ ಜನ ಟ್ಯಾಕ್ಸ್ ಕಟ್ಟಿದ ಹಣವನ್ನು ನಾವು ಜನರಿಗಾಗಿ ಖರ್ಚು ಮಾಡಬೇಕು. ಕ್ರಿಯಾಯೋಜನೆ ಆಗದೇ ಇದ್ರೆ ಗ್ರಾಮದ ಅಭಿವೃದ್ಧಿ ಹೇಗೆ ಸಾಧ್ಯ ಆಗ್ತದೆ? ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಗ್ರಾಮದ ಕರಾವಳಿ ಭಾಗದಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಆಗಿರುವುದ ಬಗ್ಗೆ ದೂರುಗಳು ಬಂದಿದೆ ಗ್ರಾಮ ಪಂಚಾಯತ್ಗೆ. ಇದ್ರ ಬಗ್ಗೆ ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ತದನಂತರ ತಹಶೀಲ್ದಾರ್ ಕಚೇರಿಗೆ ಗ್ರಾಮಸ್ಥರು ದೂರನ್ನು ಕೊಟ್ಟರು. ತಹಶೀಲ್ದಾರ್ ಅವರು ಈ ಬಗ್ಗೆ ಆದೇಶ ಮಾಡಿ ತಾಲೂಕು ಸರ್ವೇಯರನ್ನು ಕಳಿಸಿ ಅಳತೆ ಪ್ರಕ್ರಿಯೆ ನಡೆದಿದೆ. ಸದರಿ ಅಳತೆಯಲ್ಲಿ ಕರಾವಳಿ ಭಾಗದಲ್ಲಿ ಸುಮಾರು ನಮ್ಮ ಪ್ರಕಾರ ಒಂದು 5 ಎಕರೆ ಸರ್ಕಾರಿ ಭೂಮಿ ಇದೆ, ಬಟ್ ಅದಕ್ಕಿಂತಲೂ ಜಾಸ್ತಿ ಇದೆ. ಆದರೆ ಈ ಒಂದು ಅಳತೆಯಲ್ಲಿ ಸರ್ಕಾರಿ ಭೂಮಿಯನ್ನು ಗುರುತಿಸುವಂಥ ಪ್ರಕ್ರಿಯೆ ಆಗಿದೆಯಾ? ತಹಶೀಲ್ದಾರ್ ಆದೇಶ ಮಾಡಿದ್ದಾರೆ, ಆದರೆ ಸರ್ಕಾರಿ ಭೂಮಿಯನ್ನು ಗುರುತಿಸುವಂತಹ ಒಂದು ಕೆಲಸ ಆಗಿದೆಯಾ? ಅಂದರೆ ಜನರ ಕಣ್ಣಿಗೆ ಮಣ್ಣು ಎರಚುವ ರೀತಿಯಲ್ಲಿ ಅಳತೆ ಆಯ್ತಾ, ಅಥವಾ ಜನರ ದಾರಿ ತಪ್ಪಿಸುವ ರೀತಿಯಲ್ಲಿ ಅಳತೆ ಆಯ್ತಾ? ಜನ ಏನು ಮಾಡ್ತಾರೆ, ಒಮ್ಮೆ ಅರ್ಜಿಯನ್ನು ಕೊಡ್ತಾರೆ ಸರ್ಕಾರಿ ಕಚೇರಿಗೆ, ಏನೋ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಆ ಅರ್ಜಿ ಒಂದು ಹಂತದಲ್ಲಿ ಒಂದು ಪ್ರಾರಂಭದಲ್ಲಿಯೇ ಹೋಗಬೇಕು, ಮೇಲಾಧಿಕಾರಿಗಳಾಗಿರಲಿ ಇನ್ನಿತರ ವಿಚಾರಗಳಿಗಾಗಿರಲಿ. ಆದರೆ ಜನರು ಕೊಟ್ಟಿದ್ದಾರೆ, ಒಂದು ಏನೋ ನಾಮಕಾವಸ್ಥೆಗೆ ಅಳತೆ ಆಯಿತು, ತದನಂತರ ಅದರ ಬಗ್ಗೆ ಇಲ್ಲ. ತಹಶೀಲ್ದಾರ್ ಕೂಡ ವರ್ಗಾವಣೆ ಆಗಿಬಿಟ್ರು. ಈ ಇದು ಆ ಕರಾವಳಿ ಭಾಗದಲ್ಲಿ ಇನ್ನು ಒಟ್ಟು ಸರ್ಕಾರಿ ಜಾಗ ಎಷ್ಟು ಇದೆ? ಕರಾವಳಿ ಭಾಗದ ಸರ್ಕಾರಿ ಜಾಗವನ್ನು ತೆಂಕ ಗ್ರಾಮ ಪಂಚಾಯತ್ ಕಂದಾಯ ಇಲಾಖೆ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಒಟ್ಟು ಸೇರಿಸಿ ಅಲ್ಲಿ ಒಂದು ತನಿಖೆಯಾಗಿ ಪಾರದರ್ಶಕವಾಗಿ ಆ ಸರ್ಕಾರಿ ಭೂಮಿಯನ್ನು ಉಳಿಸುವ ರೀತಿ ಆಗಬೇಕು. ಈ ಹಿಂದಿನ ಕಾಲದಲ್ಲಿ ಈ ಹಿಂದೆ ನಮ್ಮ ಹಿರಿಯರು ಏನು ಮಾಡಿದ್ದಾರೆ, ಪಡುಬದಿಯಲ್ಲಿ ಮೀನುಗಾರಿಕೆಗಾಗಿ ಒಣ ಮೀನು ಒಣಗಿಸಲು ಸರ್ಕಾರಿ ಭೂಮಿಯನ್ನು ಒತ್ತುವರಿ ಅಂದರೆ ಜನರಿಗೋಸ್ಕರ ಮೀಸಲಿಟ್ಟಿದ್ದಾರೆ. ಹಲವಾರು ವಿಚಾರಗಳಿಗೆ ಇದೆ ಸರ್ಕಾರಿ ಭೂಮಿಯನ್ನು ಮೀಸಲಿಟ್ಟಿದ್ದು. ಅದು ಇದೆಯಾ ಇಲ್ವಾ? ಅದು ಒಂದು ವೈಯಕ್ತಿಕವಾಗಿ ಯಾರಾದರೂ ಪಾಲಾಗಿದೆಯಾ? ಆಗದಿದ್ರೆ ಬಿಡಿ, ಅದನ್ನು ಬಿಟ್ಬಿಡು. ಆದರೆ ಜನರಿಗೆ ಏನು ಸಂಶಯಾಸ್ಪದವಾಗಿ ಇದೆ, ಅದ್ರ ಬಗ್ಗೆ ಜನ ಏನು ದೂರು ಕೊಟ್ಟಿದ್ದಾರೆ, ಆ ದೂರು ಕೊಟ್ಟ ಬಗ್ಗೆ ಜನರ ಎದುರು ಅಧಿಕಾರಿ ವರ್ಗದವರು ಮತ್ತು ಜನಪ್ರತಿನಿಧಿಗಳು ಆ ಒಂದು ಸಂಶಯಾಸ್ಪದ ವಿಷಯವನ್ನು ಬಹಿರಂಗ ಮಾಡಿ ಪಾರದರ್ಶಕವಾಗಿ ಇಲ್ಲ ಅನ್ನೋದನ್ನು ಸಾಬೀತು ಮಾಡಬೇಕು. ಇದೆ ಆದರೆ ತನಿಖೆ ಮಾಡಬೇಕು, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಅದು ಪತ್ರಿಕಾ ಮಾಧ್ಯಮದ ಮುಖಾಂತರ ಬರಬೇಕು. ಜನ ಏನು ಮಾಡ್ತಾರೆ, ಪತ್ರಿಕೆಯಲ್ಲಿ ಓದ್ತಾರೆ, ಇನ್ನೂ ಇದು ಏನೋ ಆಗ್ತದೆ ಅನ್ನೋ ಭರವಸೆಯಲ್ಲಿರ್ತಾರೆ. ಬಟ್ ನಂತರ ಅದು ಪತ್ರಿಕೆಯಲ್ಲಿ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಅಲ್ಲಿ ಯಾವುದೇ ಕಾರ್ಯಗತ ಆಗಿಲ್ಲ. ಆಗಿದ್ರೆ ನಮ್ಮ ಮಾಧ್ಯಮದವರು ಖಂಡಿತವಾಗಿಯೂ ಅದನ್ನು ಪ್ರಕಟ ಮಾಡ್ತಾರೆ. ಈಗ ಈ ಒಂದು ಕಾರ್ಯದರ್ಶಿಯವರ ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಯವರ FIR ದಾಖಲಾಗಿದೆ ಅನ್ನೋದು ನಮಗೆ ಪಡುಬಿದ್ರಿ ಪೊಲೀಸ್ ಠಾಣೆಯಲ್ಲಿ ತಿಳಿದು ಬಂದಿದೆ. ಠಾಣಾಧಿಕಾರಿಯವರು ಸಂಬಂಧಪಟ್ಟವರಿಗೆ ನೋಟಿಸ್ ಮಾಡಿದ್ದೇನೆ, ವಿಚಾರಣೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಡಿಸೆಂಬರ್ 6 ಹತ್ರ ಇನ್ನು
ಇನ್ನು ನಾವು ಇವತ್ತು 2ನೇ ತಾರೀಕಿನ ಹತ್ತಿರ ಇದ್ದೇವೆ. ಇನ್ನೇನು 6 ತಾರೀಕು ಬಂದರೆ 1 ತಿಂಗಳು ಆಗ್ತದೆ. ಆದರೆ ತನಿಖೆ ಮಾತ್ರ ಬಹಳ ಆಮೆಗತಿಯಲ್ಲಿ ನಡೆಯುತ್ತಾ ಇದೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು, ಒಂದು ಜಿಲ್ಲೆಯ ಮುಖ್ಯ ಅಧಿಕಾರಿಯವರು, ಅವರು ನೇರವಾಗಿ ಅದರಲ್ಲಿ ಉಲ್ಲೇಖ ಮಾಡಿಕೊಟ್ಟಿದ್ದಾರೆ ಕಾರ್ಯದರ್ಶಿಯವರು ಮತ್ತು ಸಿಬ್ಬಂದಿಗಳಂತ ಹೇಳಿ. ಯಾವುದೇ ಕ್ಷಣದಲ್ಲಿ ಒಬ್ಬ ಅಧಿಕಾರಿ ತಪ್ಪು ಮಾಡಿದರೆ ಆ ಕ್ಷಣದಲ್ಲಿ ಅವರು ಅಮಾನತಾಗಬೇಕಿತ್ತು. ಈ ಪ್ರಕ್ರಿಯೆ ನಡೆದಿಲ್ಲ. ನಾನು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯವರಲ್ಲಿ ಮಾತಾಡುವಾಗ ಪೊಲೀಸ್ ಠಾಣೆಯಿಂದ ಏನು ಬರ್ತದೆ ನೋಡುವ, ಅದರ ಬಗ್ಗೆ ಮತ್ತೆ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಈ ಥರ ಗಂಭೀರ ಪ್ರಕರಣ ಇದ್ದರೂ ಕೂಡ ಸನ್ಮಾನ್ಯ ಇಒ ಅವರು ಏನೋ ಇದೊಂದಷ್ಟೊಂದು ದೊಡ್ಡ ಗಂಭೀರ ಪ್ರಕರಣ ಅಲ್ಲ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಏನೇ ಇರಲಿ, ಈ ಗ್ರಾಮ ಪಂಚಾಯತ್ ಬಹಳ ಉತ್ತಮ ಗ್ರಾಮ ಪಂಚಾಯತ್ ಆಗಿತ್ತು. ಜಿಲ್ಲಾ ಮಟ್ಟದ ಸಭೆಯಲ್ಲಿರ್ಬೋದು, ಯಾವುದೇ PDO ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಭೆಯಲ್ಲಿರ್ಬೋದು, ಟೆಂಕಾ ಗ್ರಾಮ ಪಂಚಾಯತನ್ನು ನೋಡಿ ಕಸ ವಿಲೇವಾರಿ ಇರ್ಬೋದು, ಕಸ ಹಾಕಿದವರ ಬಗ್ಗೆ ಇರ್ಬೋದು, ತಕ್ಷಣವಾಗಿ ಕ್ರಮವನ್ನು ಕೈಗೊಂಡಂತಹ ಗ್ರಾಮ ಪಂಚಾಯತ್ ಅದು. ಆದರೆ ಈಗ ಎಲ್ಲ ವ್ಯವಸ್ಥೆ ಕೂಡ ಅವ್ಯವಸ್ಥೆ ಆಗಿದೆ. ಈ ರೀತಿ ಆಗಬಾರ್ದು. ಇನ್ನೂ ಕೂಡ ಸಮಯ ಇದೆ. ಮಾನ್ಯ ಅಧ್ಯಕ್ಷರು ಎಚ್ಚೆತ್ತುಕೊಂಡು ಕೂಡಲೇ ಸಭೆಯನ್ನು ಕರೆದು, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಸಭೆಯನ್ನು ಕರೆದು, ಇದು ಯಾಕೆ ಈ ರೀತಿ ಆಯಿತು, ಸಿಬ್ಬಂದಿ ವರ್ಗಗಳ ಸಭೆಯನ್ನು ತುರ್ತಾಗಿ ಕರಿಬೇಕಾಗಿತ್ತು ಅವರು, ಅದೂ ಕೂಡ ಮಾಡಲಿಲ್ಲ. ಇದು ಯಾಕೆ ಈ ರೀತಿ ಆಯಿತು ಅನ್ನೋದನ್ನು ಇನ್ನಾದರೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಚ್ಚೆತ್ತು ಹಾಗೂ ಜಿಲ್ಲಾಡಳಿತ, ತಾಲೂಕು ಆಡಳಿತ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದು ಇಲ್ಲಿ ಕೂತವರ ನಮ್ಮೆಲ್ಲರ ಒಕ್ಕೊರಲ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಏನಾದರೂ ಅವರು ಕ್ರಮ ಕೈಗೊಳ್ಳದೇ ಇದ್ದರೆ ಗ್ರಾಮಕ್ಕೆ ಗ್ರಾಮವೇ ಒಟ್ಟಾಗಿ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ನಾವು ಎಲ್ಲ ಇಲಾಖೆ ಹಾಗೂ ಸಂಬಂಧಪಟ್ಟವರಿಗೆ ಒತ್ತಾಯವನ್ನು ತಿಳಿಸ್ತಾ ಇದ್ದೇವೆ. 56(2) ಗಿರಿಯಪ್ಪ ಕೋಟ್ಯಾನ್ ಇವರ ಹೆಸರಲ್ಲಿರುವ ಕಟ್ಟಡ ನಂಬರ್ 75ರಲ್ಲಿರುವ ವಾಸ್ತವ್ಯ ಕಟ್ಟಡವು 800 ಚದರ ಅಡಿಯ ಹಂಚಿನ ಕಟ್ಟಡವಾಗಿದ್ದು, ಸದರಿ ಕಟ್ಟಡದ ನೆಲಕ್ಕೆ ಟೈಲ್ಸ್ ಅಳವಡಿಸಲಾಗಿರುತ್ತದೆ ಎಂದು ಈ ಮೂಲಕ ದೃಢಪಡಿಸಲಾಗಿದೆ. ಇದು ಲೆಟರ್ ಕೊಟ್ಟಿದ್ದಾರೆ. ಅಂದರೆ ಇದು ನೋಂದಣಿಯಾಗಿದೆ, ಉಪ ನೋಂದಣಿ ಅಧಿಕಾರಿಯವರ ಕಚೇರಿಯಲ್ಲಿ ನೋಂದಣಿಯಾಗಿದೆ. ಗ್ರಾಮ ಪಂಚಾಯತ್ನಲ್ಲಿ ಈಗ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ? ಪಂಚಾಯತ್ 9ವರೆಗೆ ಓಪನ್ ಆಗುತ್ತದೆ. ಅಂದರೆ ನಮ್ಮದು ಫ್ಲಾಗ್ ಹೋಸ್ಟ್ ಮಾಡಲಿಕ್ಕೆ, ಅಂದರೆ 5ವರೆಗೆ ಕ್ಲೋಸ್ ಆಗಬೇಕು ಸರ್ಕಾರಿ ಕಚೇರಿ. ಈ ಬಗ್ಗೆ ಕೆಲವೊಂದು ಜನಗಳು ಹೇಳ್ತಾ ಇದ್ದಾರೆ, ರಾತ್ರಿಗೆ ಗ್ರಾಮ ಪಂಚಾಯತ್ ಕಾರ್ಯನಿರ್ವಹಿಸುತ್ತದೆ, ಅಂದರೆ ರಾತ್ರಿ 8 9 ಗಂಟೆಗೆ ಒಂದೆರಡು ದಿವಸ ಬೇರೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಏನೋ ಒಂದು ಕಡತಗಳ ವ್ಯವಹಾರ ನಡೀತಾ ಇದೆ. ಈ ಬಗ್ಗೆ ಏನಾದರೂ ಮಾಹಿತಿ ಇಲ್ಲ ಸರ್. ಅದರ ಬಗ್ಗೆ ತುಂಬ ಹೊತ್ತಿನ ತನಕ ಗ್ರಾಮ ಪಂಚಾಯತ್ ಕಚೇರಿ ಸಂಜೆ ಹೊತ್ತಿಗೆ ರಾತ್ರಿ ತನಕ ಇದೆ ಅಂತೇಳಿ ಅದು ನಮ್ಮ ಗಮನಕ್ಕೆ ಇದೆ. ಕೇಳುವಾಗ ನಮಗೆ ನಾಳೆ ಅದು ಆರ್ಡರ್ ಮೀಟಿಂಗ್, ಅದು ಮೀಟಿಂಗ್, ಆ ಫೈಲ್ ಕೊಡಲಿಕ್ಕೆ ಅನ್ನೋ ವಿಚಾರ ಬರ್ತಾ ಇದೆ. ಅದರಲ್ಲಿ ಸಿಬ್ಬಂದಿಗಳಿರ್ಬೋದು, ನಾವು ಜಸ್ಟ್ ಹೋಗಿ ಬರೋದು, ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸಿಬ್ಬಂದಿಗಳು ಏನು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ನಮಗೆ, ಜನಪ್ರತಿನಿಧಿಗಳಿಗೆ. ಅವರೇ ಇರೋದು, ದಿನದಿಂದ ಬೆಳಿಗ್ಗೆ ಸಂಜೆ ತನಕ ಇರೋದು. ನಾವು ಒಂದು ಹೊತ್ತು ಹೋಗ್ತೇವೆ ಬರ್ತೇವೆ, ಮತ್ತು ಸಾಮಾನ್ಯ ಸಭೆಯಲ್ಲಿ ನಮಗೆ ಏನು ವಿಚಾರ ಅಂತ ಹೇಳಿ ಗೊತ್ತಾಗ್ತದೆ.